ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಯಿಯ ಬಗ್ಗೆ ಪ್ರಬಂಧವನ್ನು ನೋಡೋಣ. ಪೀಠಿಕೆ. ನಾಯಿಗಳು ವಿಶ್ವದ ಅತ್ಯಂತ ಜನಪ್ರಿಯ ಸಾಕು ಪ್ರಾಣಿಗಳಲ್ಲೊಂದು. ಇವು ಮಾನವನೊಂದಿಗೆ ಸಾವಿರಾರು ವರ್ಷಗಳಿಂದ ಸಹಚರರಾಗಿವೆ. ಇವು ಕೇವಲ ಸಾಕು ಪ್ರಾಣಿಗಳಲ್ಲ, ನಮ್ಮ ಕುಟುಂಬದ ಸದಸ್ಯರಂತೆ ಮತ್ತು ನಿಷ್ಠಾವಂತ ಸ್ನೇಹಿತರಂತೆ ಬದುಕುತ್ತವೆ. ದೇಹ ರಚನೆ ಮತ್ತು ಗುಣಲಕ್ಷಣಗಳು. ನಾಯಿಗಳು ವಿವಿಧ ತಳಿಗಳು, ಬಣ್ಣಗಳು ಮತ್ತು ಗಾತ್ರಗಳಲ್ಲಿ ಲಭ್ಯವಿವೆ. ಇವುಗಳಿಗೆ 4 ಕಾಲುಗಳು, 2 ಕಿವಿಗಳು, 2 ಕಣ್ಣುಗಳು ಮತ್ತು 1 ಬಾಲವಿರುತ್ತದೆ. ನಾಯಿಗಳ ಘ್ರಾಣ ಶಕ್ತಿ, ಅಂದರೆ ವಾಸನೆ ಹಿಡಿಯುವ ಶಕ್ತಿ ಮತ್ತು ಕೇಳಿಸಿಕೊಳ್ಳುವ ಶಕ್ತಿ ಅತ್ಯಂತ ತೀಕ್ಷ್ಣವಾಗಿರುತ್ತದೆ. ಅವುಗಳು ತಮ್ಮ ಯಜಮಾನನ ಧ್ವನಿಯನ್ನು ಸುಲಭವಾಗಿ ಗುರುತಿಸಬಲ್ಲವು. ಉಪಯೋಗಗಳು. 1. ರಕ್ಷಣೆ ಮತ್ತು ಕಾವಲು. ನಾಯಿಗಳು ತಮ್ಮ ಯಜಮಾನನ ಮನೆ ಮತ್ತು ಆಸ್ತಿಯನ್ನು ಪ್ರಾಣಪಣಕ್ಕಿಟ್ಟು ಕಾಯುತ್ತವೆ. ಅಪರಿಚಿತರ ಸುಳಿವು ಸಿಕ್ಕ ತಕ್ಷಣ ಬೊಗಳಿ ಮನೆಯವರನ್ನು ಎಚ್ಚರಿಸುತ್ತವೆ. ಪೊಲೀಸ್ ಮತ್ತು ಸೈನ್ಯ. ಸ್ಫೋಟಕಗಳನ್ನು ಪತ್ತೆ ಹಚ್ಚಲು, ಕಳ್ಳರನ್ನು ಹುಡುಕಲು ಮತ್ತು ಗಡಿ ಕಾಯಲು ಪೊಲೀಸ್ ಹಾಗೂ ಸೇನಾಪಡೆಗಳಲ್ಲಿ ನಾಯಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ. 3. ಭಾವನಾತ್ಮಕ ಬೆಂಬಲ. ಒಂಟಿತನ ಮತ್ತು ಖಿನ್ನತೆಯಿಂದ ಬಳಲುವವರಿಗೆ ನಾಯಿಗಳು ಉತ್ತಮ ಸಂಗಾತಿಗಳಾಗಿವೆ. ಇವು ತಮ್ಮ ಪ್ರೀತಿಯಿಂದ ಮನುಷ್ಯನ ಒತ್ತಡವನ್ನು ಕಡಿಮೆ ಮಾಡಬಲ್ಲವು. 4. ಸಹಾಯಕಾರಿ. ತರಬೇತಿ ಪಡೆದ ನಾಯಿಗಳು ದೃಷ್ಟಿಹೀನರಿಗೆ ದಾರಿ ತೋರಿಸಲು ಮತ್ತು ವಿಕಲಚೇತನರಿಗೆ ದೈನಂದಿನ ಕೆಲಸಗಳಲ್ಲಿ ನೆರವಾಗುತ್ತವೆ. ಆಹಾರ ಮತ್ತು ಆರೈಕೆ. ನಾಯಿಗಳು ಸರ್ವಭಕ್ಷಕ ಪ್ರಾಣಿಗಳು. ಇವು ಮಾಂಸ, ಹಾಲು, ಅನ್ನ ಮತ್ತು ಬಿಸ್ಕತ್ತುಗಳನ್ನು ಇಷ್ಟಪಟ್ಟು ತಿನ್ನುತ್ತವೆ. ನಾವು ಸಾಕು ನಾಯಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ನೀಡುವುದು, ಅವುಗಳನ್ನು ಸ್ವಚ್ಛವಾಗಿರಿಸುವುದು ಮತ್ತು ಕಾಲಕಾಲಕ್ಕೆ ಪಶುವೈದ್ಯರ ಬಳಿ ಕರೆದೊಯ್ದು ಲಸಿಕೆ ಹಾಕಿಸುವುದು ಅತ್ಯಂತ ಮುಖ್ಯವಾಗಿದೆ. ಉಪಸಂಹಾರ. ವಿಶ್ವಾಸಕ್ಕೆ ಇನ್ನೊಂದು ಹೆಸರು ನಾಯಿ ಎಂಬ ಮಾತು ಎಷ್ಟು ಸತ್ಯವೋ, ನಾಯಿಗಳು ನೀಡುವ ನಿಸ್ವಾರ್ಥ ಪ್ರೀತಿಯೂ ಅಷ್ಟೇ ಸತ್ಯ. ನಾಯಿಗಳು ನಮಗೆ ನಿಷ್ಠೆ ಮತ್ತು ಪ್ರೀತಿಯ ಪಾಠವನ್ನು ಕಲಿಸುತ್ತವೆ. ಇಂತಹ ಮೂಕ ಪ್ರಾಣಿಗಳ ಮೇಲೆ ನಾವು ದಯೆ ತೋರಿಸಬೇಕು ಮತ್ತು ಅವುಗಳನ್ನು ಹಿಂಸಿಸದೆ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಇದಿಷ್ಟು ನಾಯಿಗಳ ಬಗ್ಗೆ ಪುಟ್ಟ ಪ್ರಬಂಧ. ಧನ್ಯವಾದಗಳು.